ಹಲೋ ನಮಸ್ಕಾರ. ಮೊನ್ನೆ ನಿನ್ನೆ ತಾನೇ 19ನೇ ತಾರೀಕು KHB ಪ್ರತಿ ಪ್ರಾಜೆಕ್ಟ್ ಮಡಿಕೇರಿ ಕೊಡಗು ಡಿಸ್ಟ್ರಿಕ್ಟ್ದು ಕ್ಲೋಸ್ ಟು 500 ಪ್ಲಸ್ ಸೈಟು ಲಾಟ್ರಿನ ಅಲಾಟ್ ಮಾಡಿದ್ದಾರೆ. ಆ ಲೇಔಟ್ ಬಗ್ಗೆ ನಾನು ಲಾಟ್ರಿ ಡೀಟೇಲ್ಸ್ ಇಲ್ಲಿ ಹಾಕಿದ್ದೀನಿ ನೋಡಿ, ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ ಯೂಟ್ಯೂಬ್ ಚಾನಲಲ್ಲಿ. ಅದ್ರ ಜೊತೆಗೆ ಈಗ ಆಲ್ರೆಡಿ ವೆಬ್ಸೈಟಲ್ಲಿ ಆ ಲಾಟ್ರಿ ಡೀಟೇಲ್ಸ್ ಯಾರ್ಯಾರಿಗಾಗಿದೆ ಅವ್ರಿಗೆಲ್ಲ ಕೂಡ ಆಗಿದೆ. ಈ ಪ್ರೊಸೆಸ್ಸಲ್ಲಿ ಎಂಟೈರ್ ಪ್ರೊಸೆಸ್ ಹೇಗೆ ವರ್ಕ್ ಆಗುತ್ತೆ ಅದನ್ನು ಕೂಡ ನಾವು ಎಂಡ್ ಟು ಎಂಡ್ ಹೇಳ್ತೀನಿ. ಹಾಗೆ ಫ್ಯೂಚರಲ್ಲಿ ಯಾವ ರೀತಿ ಪ್ರಾಜೆಕ್ಟ್ಗಳು ಬರ್ತಾ ಇರುತ್ತೆ, ಯಾವ ರೀತಿ ಇದನ್ನ ರೆಡಿ ಮಾಡ್ಕೋಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ನೀವು ವಿಡಿಯೋನ ಕೊನೆ ತನಕ ನೋಡಿ. ಅದ್ರ ಜೊತೆಗೆ ಮಡಿಕೇರಿ ಮ್ಯಾಪು ಇದು ಡಮ್ಮಿ ಮ್ಯಾಪು ನನಗೆ ಹಂಗೆ ಒಬ್ರು ಕಳಿಸ್ಕೊಟ್ಟಿದ್ದಾರೆ, ಇದನ್ನ ನಾವು ಶೇರ್ ಮಾಡೋಕ್ಕಾಗಲ್ಲ. ಬಟ್ ಮ್ಯಾಪನ್ನು KHB ಅವರು ವೆರಿ ಸೂನ್ ವೆಬ್ಸೈಟಲ್ಲಿ ಲೋಡ್ ಮಾಡ್ತಾರೆ. ಅದು ಎಲ್ಲಿ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ನಿಮ್ಗೆ ಯಾರಾದರೂ ಅಲಾಟ್ಮೆಂಟ್ ಆಗಿದ್ರೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ನೀವೇನಾದರೂ ಫೇಸ್ಬುಕ್ಕಲ್ಲಿ ಅದ್ರ ಜೊತೆಗೆ ಎಕ್ಸಾಕ್ಟ್ಲಿ ಲೊಕೇಶನ್ ಕೂಡ ಎಲ್ಲಿ ಬರುತ್ತೆ ಅಂತ ಯಾವ ರೀತಿ ಕವರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋಗೆ ಏನಾದರೂ ನಮಗೆ ಈ ವಿಡಿಯೋದಲ್ಲಿ ಏನೇ ಕ್ವಶನ್ಸ್ ನಿಮಗೆ ಬಂದ್ರು ಕ್ವಶನ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ನೋಡ್ತಾ ಇದ್ರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಹಿಯರ್. ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಅದು ಬಿಟ್ಟು ನೀವು ಯಾವುದೇ ಫಾರ್ಮ್ಯಾಟಲ್ಲಿ ಎಲ್ಲೇ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಕಂಪ್ಲೀಟ್ ಪ್ರೊಸೆಸ್ನ ಟಿಲ್ ದ ರಿಜಿಸ್ಟ್ರೇಷನ್ವರೆಗೂ ಯಾವ ರೀತಿ ಆಗುತ್ತೆ ಸ್ಟೇಜ್ ಬೈ ಸ್ಟೇಜ್ ಎಂಡ್ ಟು ಎಂಡ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇನ್ ಕೇಸ್ ಈ ವಿಡಿಯೋನಾದರೂ 1,00,000 ವ್ಯೂ ಆದರೆ ನಾನೇ ಪರ್ಸ್ನಲಿ ಮಡಿಕೇರಿ ಹೋಗಿ ಲೇಔಟ್ದು ಲೈವ್ ಲೇಔಟ್ ಹೆಂಗೆ ಕಾಣುತ್ತೆ ಅಂತ ಹೇಳಿ ಕೂಡ ಮಾಡ್ಕೊಡ್ತೀನಿ. ಸೊ ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓನ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಎಸ್ಟೇಟ್, ಅಥವಾ ನಿಮ್ಗೆ ಯಾರಾದರೂ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇರೋದಿದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಹೊಸ ಲೇಔಟ್ ಬರ್ತಾ ಇದೆ, BD ಆಕ್ಷನ್ಸ್, ಹೊಸ ಲೇಔಟ್ಗಳು, KHB ಲೇಔಟ್, ಅರ್ಬನ್ ಡೆವಲಪ್ಮೆಂಟ್, ಮೈಸೂರು, ತುಮಕೂರು, ನಮ್ಮ ಚಾನಲಲ್ಲಿ ಫ್ರೀಯಾಗಿ ಕೊಡ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಸ್ವಾಗತ. ಇದು ಚಾನಲಲ್ಲಿದೆ. ಸೊ ಬಿಫೋರ್ ವಿ ಸ್ಟಾರ್ಟ್ KHB ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ನೀವು ಹೋಗ್ಬೇಕಾಗಿರೋದು khb.karnataka.government.in ಅಂತ ಒಂದ್ಸಲ ರಿಫ್ರೆಶ್ ಮಾಡ್ಕೊಳ್ಳಿ. ಓಕೆ. ಸೊ ಗೈಸ್, ಬಿಫೋರ್ ವಿ ಸ್ಟಾರ್ಟ್, ಡಿಸ್ಕ್ರಿಪ್ಷನ್ನಲ್ಲಿ ದರ್ ಆರ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್. ಒಂದು, ಈಗ ನಿನ್ನೆ ಲೈವ್ ಏನು ನಡೀತಲ್ಲ, ಇವೇನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಲೆಫ್ಟಲ್ಲಿ, ಇದ್ರದ್ದು ಲಿಂಕ್ ಹಾಕಿದ್ದೀನಿ. ಇಲ್ಲಾಂದರೆ KHB ಮಡಿಕೇರಿ ಕೊಡಗು ಲೈವ್ ಲಾಟ್ರಿ. ತುಂಬ ಜನಕ್ಕೆ KHBಯಲ್ಲಿ ಲಾಟ್ರಿ ಹೆಂಗೆ ನಡೆಯುತ್ತೆ, ಯಾವ ಥರ ನಡೆಯುತ್ತೆ, ಎಷ್ಟು ಜನ ಇರ್ತಾರೆ, ಏನೇನು ಫೆಸಿಲಿಟಿ ಇರ್ತಾರೆ. ಕಮಿಷನರ್ ಕೂಡ ದಯಾನಂದ್ ಸರ್ ಕೂಡ ಆ ವಿಡಿಯೋದಲ್ಲಿದ್ದಾರೆ ನೋಡಿ. ಫುಲ್ಲು 20 ನಿಮಿಷ ಎಂಟೈರ್ ವಿಡಿಯೋ ಪ್ರೊಸೆಸನ್ನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಫಸ್ಟ್ ಆಫ್ ಆಲ್ ವಿ ಶುಡ್ ಥ್ಯಾಂಕ್ ದೆಮ್. ಅವರು ಕೂಡ ರೆಕಾರ್ಡ್ ಮಾಡ್ತಾ ಇರ್ತಾರೆ, ಬಟ್ ಪಬ್ಲಿಕ್ಗೂ ಕೂಡ ಫೋಟೋ ತೊಗೊಳ್ಲಿಕ್ಕೆ, ರೆಕಾರ್ಡಿಂಗ್ ಮಾಡಲಿಕ್ಕೆ ಯಾವುದೇ ಥರ ಇಂಟ್ರಪ್ಟ್ ಮಾಡೋದಿಲ್ಲ. ಬಿಕಾಸ್ ಇಟ್ ಹ್ಯಾಪನ್ಸ್ ವೆರಿ ನೀಟಾಗಿ, ಕ್ಲಿಯರ್ ಆಗಿ, ಕ್ರಿಸ್ಪ್ ಆಗಿ, ವಿತೌಟ್ ಎನಿ ಏನು ಹೇಳ್ತಾರೆ, ಯಾವುದೇ ಥರ ಮೋಸ ಆಗ್ದಂಗೆ ವೆರಿ ಟ್ರಾನ್ಸ್ಪರೆಂಟ್ ಆಗಿ ಆಗುತ್ತೆ. ಅದನ್ನು ನಿನ್ನೆ ಮಾಡಿದ್ದಾರೆ. ಇದರಲ್ಲಿ ಕೃಷ್ಣಪ್ಪ ಸರ್ ಇದ್ದಾರೆ, ದಯಾನಂದ್ ಸರ್ ಇದ್ದಾರೆ, ಭವ್ಯ ಮೇಡಮ್, ದಿವ್ಯಾ ಮೇಡಮ್, ಜೀವಣ್ಣ ಸರ್ ಇದ್ದಾರೆ, ಓಕೆ, ಬಾಬಾ ಸಾಹೇಬ್ ಸರ್ ಇದ್ದಾರೆ, ಬಾಬಾಜಾನ್ ಸಾಹೇಬ್ರು ಇದ್ದಾರೆ. ಅವರೆಲ್ಲ ಅಲಾಟ್ಮೆಂಟ್ ಸೆಕ್ಷನ್ನು, ಲಾಟ್ರಿ, IT ಸೆಕ್ಷನ್ನು, ಮೈಸೂರು ಡಿಪಾರ್ಟ್ಮೆಂಟ್ ಅವರು, ಕಮಿಷನ್, ಇವರೆಲ್ಲ ಇರ್ತಾರೆ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅದನ್ನು ನೋಡಿ. ಅದ್ರ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಚಾನಲ್ ಇದೆ, ಯು ಕ್ಯಾನ್ ಜಾಯಿನ್ ದೇರ್. ಈ ಥರ ರೆಗ್ಯುಲರ್ ಇನ್ಫಾರ್ಮೇಷನ್ ಅಂದರೆ ನೋಡಿ, ಮೊನ್ನೆ ಮಂಡ್ಯದ ಬಂದಿತ್ತು, ಕೆಲವೊಂದು ಸೈಟ್ಗಳು, BDA ಸೈಟ್ಗಳು ಬೆಂಗಳೂರಲ್ಲಿ ಸೈಟ್ ಇದೆ, ಆಮೇಲೆ BD ಆಕ್ಷನ್ ಬಗ್ಗೆ, ಆಮೇಲೆ ಶಿವರಾಮ್ ಕಾರಂತ್ ಲೇಔಟ್ ಬಗ್ಗೆ, ಈ ಥರ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಡೆಯಿಂದ ಏನೇನು ಹೊಸದು ಬರ್ತಾ ಇದ್ದಿಲ್ಲ ಅವನ್ನೆಲ್ಲ ಕವರ್ ಮಾಡ್ತೀವಿ ನೋಡಿ. ಮೊನ್ನೆ ಹಾಸನಲ್ಲಿ ಒಂದು ಲೇಔಟ್ ಬಂದಿತ್ತು, ಅದನ್ನು ಹಾಕಿದ್ವಿ, ಈ ಥರ. ಸೊ ಅದರ ಜೊತೆಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಇಫ್ ಯು ಗೋ ಟು ಗೂಗಲಲ್ಲಿ ಹೋಗಿ ಜಸ್ಟ್ ಇಫ್ ಯು ಪುಟ್ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತ ಹಾಕಿದ್ರೆ ಯು ವಿಲ್ ಗೆಟ್ ಮೈ ಫಸ್ಟ್ ಪೇಜ್, ಮಂಜುನಾಥ್ ಕುಂಬಾರಿ ಅಂತ. ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ನಾವು ವಿ ಆಲ್ರೆಡಿ ವೆರಿ ಕ್ಲೋಸ್ ಟು 47,000 ಸಬ್ಸ್ಕ್ರೈಬರ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲೂ ಕೂಡ. ಒನ್ಸ್ ಇಟ್ ಇಸ್ ರೀಚ್ ಮೋರ್, ವಿ ವಿಲ್ ಬಿ ಬೆಟರ್ ಪ್ಲೇಸ್ ಟು ಹೆಲ್ಪ್ ಯು ಸಿಸ್ಟಮೆಟಿಕ್. ನಿಮ್ಗೆ ಏನಿದ್ರು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಅಲಾಟ್ಮೆಂಟ್ ಆದವ್ರಿಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ಲ ಡೀಟೇಲ್ಸ್ನ ಚಾಚು ತಪ್ಪದೆ ನೀಟಾಗಿ ಹೇಳ್ಕೊಡ್ತೀನಿ. ಏನೇ ಕ್ವಶನ್ಸ್ ಇದ್ರೂ, ಏನೇ ಮಿಸ್ ಪಾಯಿಂಟ್ಸ್ ಇದ್ರೂ ಇದೇ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಎವ್ರಿ ಡೇ ನಾವು ನೈಟ್ ಲೈವ್ ಕೂಡ ಮಾಡ್ತೀವಿ ನಮ್ಮ ಚಾನಲಲ್ಲಿ. ಸೊ ದಟ್ ಅಲ್ಲಿ ಆ ಪಾಯಿಂಟನ್ನು ಕವರ್ ಮಾಡ್ತೀನಿ, ಸೊ ದಟ್ ನಿಮಗೆ ಮಿಸ್ ಆಗಲ್ಲ. ಮೊದಲಿಗೆ KHB ವೆಬ್ಸೈಟ್ಗೆ ಹೋಗಿ. ಓಕೆ, ಇಲ್ಲಿದೆ ನೋಡಿ KHB. ಈಗ ಮ್ಯಾಪು ಕೂಡ ಇಲ್ಲೇ ಲೋಡ್ ಆಗುತ್ತೆ, ವೆಯ್ಟ್ ಮಾಡಬೇಕು. ನಾವು ಮ್ಯಾಪ್ ಕೊಡಲ್ಲ. ನಿಮ್ದೇನೋ ಸೈಟ್ ಅಲಾಟ್ಮೆಂಟ್ ಆಗಿದ್ರೆ ನೋಡಿ, ನಿಮಗೆ ಸೈಟ್ ಅಲಾಟ್ಮೆಂಟ್ ಆಗಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವಾಗ ಲೆಟ್ರ್ ಬರುತ್ತೆ, ಲೋನ್ ಹೆಂಗೆ ತೊಗೋಬೇಕು, ಪ್ರೊಸೆಸ್ ಹೆಂಗಿರುತ್ತೆ, ಬೆಂಗಳೂರು ಆಫೀಸಲ್ಲಿ ಏನು ಕೆಲಸ ಇರುತ್ತೆ, ಕೊಡಗು ಅಥವಾ ಮೈಸೂರು ಆಫೀಸಲ್ಲಿ ಏನು ಕೆಲಸ ಇರುತ್ತೆ, ರಿಜಿಸ್ಟ್ರೇಷನ್ ಯಾವಾಗ ಆಗುತ್ತೆ, ಅಂದರೆ ಈಗಿಂದ ಹಿಡಿದು ಮ್ಯಾಪ್ ಕೊಡೋದ್ರಿಂದ ಹಿಡಿದು, ಲೊಕೇಶನ್ ಕೊಡೋದ್ರಿಂದ ಹಿಡಿದು, ಟಿಲ್ ದ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ನಮ್ಮ ಹತ್ರ ಎಂಡ್ ಟು ಎಂಡ್ ಸಪೋರ್ಟ್ ಇದೆ. ಎಲ್ಲ ಡೀಟೇಲ್ಸು ನಿಮಗೆ ಫ್ರೀಯಾಗೆ ಬರುತ್ತೆ. ಪಾಯಿಂಟ್ ನಂಬರ್ 1. ಸೊ ಓಕೆ, ನೀವು ಅದಕ್ಕೂ ಮಿಕ್ಕಿ ಏನಾದರೂ ಪರ್ಸ್ನಲ್ ಆಗಿ ಓನರ್ಸ್ ಗ್ರೂಪನ್ನು ಮಾಡಿಬಿಟ್ಟು
ಪ್ರತಿಯೊಬ್ಬರಿಗೂ ಓನರ್ಸ್ಗೆಲ್ಲ ನಿಮ್ಮನ್ನ ಗ್ರೂಪಲ್ಲಿ ಇಟ್ಬಿಟ್ಟು ನಿಮ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಂದರೆ ವಿ ಆರ್ ದೇರ್. ಬಿಕಾಸ್ ಇನ್ ದ ಪಾಸ್ಟ್ ನಾವು ತುಂಬ ಲೇಔಟ್ಗಳಲ್ಲಿ ಓನರ್ಸ್ ಎಲ್ಲ ಇಲ್ಲಿ ನೋಡಿ, ಬೈಲಾಳು KHB ಓನಲ್ಲಿ ಈ ಕೊನೆ 3ನೇ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಮೊನ್ನೆ ಆ ಓನರ್ಸ್ಗೆಲ್ಲ ಗ್ರೂಪ್ ಮಾಡ್ಕೊಂಡಿದ್ವಿ. ಮೋರ್ ದನ್ 150 ಪೀಪಲ್ ಮೀಟಿಂಗ್ ಎಲ್ಲ ಮಾಡಿ, ಅಸೋಸಿಯೇಷನ್ ಎಲ್ಲ ಮಾಡಿ, ರಿಜಿಸ್ಟ್ರೇಷನ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಐ ಮೀನ್ ರಿಜಿಸ್ಟ್ರೇಷನ್ ಸ್ಟೇಜಲ್ಲಿದ್ದಾರೆ, ಖಾತೆ ಎಲ್ಲ ಆಗಿಬಿಟ್ರೆ. ಸೊ ಈ ಥರ ಕೂಡ ಇದೇ ಪ್ರಾಜೆಕ್ಟ್, ಯಾಕೆಂದರೆ ತುಂಬ ಜನ ಕೊಡಗಲ್ಲಿ ಹಾಕಿರೋರು ರಿಯಲ್ ಆಗಿ ಕೊಡಗೂರವ್ರು ಇರ್ತಾರೆ ವಿತೌಟ್ ಎನಿ ಡೌಟ್. ಬಟ್ ತುಂಬ ಜನ ಹೊರಗಡೆ ಇರ್ತಾರೆ. ಸೊ ಬೆಂಗಳೂರಲ್ಲಿ ಹಾಕಿರ್ತಾರೆ, ಮೈಸೂರು ಹಾಕಿರ್ತಾರೆ, ಇಲ್ಲ ಅಬ್ರಾಡಲ್ಲಿ ಇರ್ತೀರಾ, ಅಲಾಟ್ಮೆಂಟ್ ಆಗಿರುತ್ತೆ, ನಿಮ್ಗೆ ಏನು ಆಗ್ತಾ ಇದೆ ಗೊತ್ತಿಲ್ಲ, ಅದನ್ನೆಲ್ಲ ನಾವು ಕವರ್ ಮಾಡ್ತೀವಿ. ಸೊ ಇದರಲ್ಲಿ ತುಂಬ ಎಕ್ಸ್ಪ್ಲೈನ್ ಮಾಡೋಕೆ ಹೋಗಲ್ಲ. 400+ ಸೈಟ್ಗಳು EWS ಕ್ಯಾಟಗರಿ ಸೈಟು SC ರಿಸರ್ವೇಷನಲ್ಲಿ ಅಲಾಟ್ಮೆಂಟ್ ಆಗಿರೋದು 5 ಸೈಟ್ಗಳು. ಯಾರ ಹೆಸರು ಅಂತಿದೆ. ಸೊ ಅಲ್ಲಿ ನೋಡಿ AE RO ಅಲಾಟ್ಮೆಂಟು. ಓಕೆ, ಸೊ ಈ ಥರ ಒಬ್ಬರು ಇವರು ಕೂಡ ಇರ್ತಾರೆ, ಒಬ್ಬರು ನಾವು ವಿಟ್ನೆಸ್ ಕೂಡ ಇರ್ತಾರೆ, ವಿಟ್ನೆಸ್ ಕೂಡ ಇಲ್ಲಿ ಸೈನ್ ಹಾಕ್ತಾರೆ. ಆಮೇಲೆ ನೋಡಿ EWS ಕ್ಯಾಟಗರಿಯಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಒಂದೇ ಒಂದಾಗಿದೆ, ರತ್ನಕುಮಾರ್ ಅಂತೇಳಿ. ಸೊ ಅದರಲ್ಲಿ ಈ ಥರ ಇದೆಲ್ಲ ನೋಡ್ಕೊಳ್ಳಿ. ನಿಮ್ಮ ಹೆಸರು ಇದೆಯೋ ಇಲ್ಲ ಅಂತ ನೀವು ಫಸ್ಟು ನೋಡ್ಕೊಂಬಿಡಿ. ಸೊ ಹೆಸರು ಇಲ್ಲಿದೆ ಅಂತಂದರೆ ಆದಂಗೆ ಆಯಿತು. ಈಗ ಹೆಸರಿಲ್ಲ ಅಂತಂದರೆ ಕೊನೆಯಲ್ಲಿ ವೇಟಿಂಗ್ ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ. ಪ್ರೊಸೆಸ್ ಎಲ್ಲ ಹೇಳ್ತೀನಿ, ಗಮನ ಇರಲಿ. ಸೊ ಈ ವೇಟಿಂಗ್ ಲಿಸ್ಟ್ ಏನಂತಂದರೆ EWS ಇಬ್ಬರಿಗೆ ವೇಟಿಂಗ್ ಲಿಸ್ಟ್ ಹಾಕಿದ್ದಾರೆ. ಅಂದರೆ ಮೇಲೆ ಅಲಾಟ್ ಆಗಿರೋ ಯಾರಾದರೂ EWS ಕ್ಯಾಟಗರಿಯಲ್ಲಿ ಯಾರಾದರೂ ತೊಗೊಳ್ಳಿಲ್ಲ ಅಂತಂದರೆ ಅವ್ರು ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಈ ಫಸ್ಟ್ ಒಂದು ಕ್ಯಾನ್ಸಲ್ ಆದರೆ ಬಬಿತಾಗೆ ಸಿಕ್ಬಿಡುತ್ತೆ, ಎರಡನೇದು ಕ್ಯಾನ್ಸಲ್ ಆದರೆ ದಿವ್ಯ, ಥರ್ಡ್ ಒನ್ ಕ್ಯಾನ್ಸಲ್ ಆದರೆ ಸಿಗಲ್ಲ. ಬೈ ಡಿಫಾಲ್ಟ್ ಅದನ್ನು ನೆಕ್ಸ್ಟ್ ಅಲಾಟ್ಮೆಂಟಲ್ಲಿ ಕೊಡ್ತಾರೆ. HIGಗೂ ಕೊಟ್ಟಿದ್ದಾರೆ, MIGಗೂ ಕೊಟ್ಟಿದ್ದಾರೆ, LIGಗೂ ಕೊಟ್ಬಿಟ್ಟು ಇಲ್ಲೆಲ್ಲ ವೇಟಿಂಗ್ ಲಿಸ್ಟನ್ನು ಹಾಕಿದ್ದಾರೆ. ಅದ್ರ ಮೇಲೆ ನೀವು ಗಮನ ಇರಬೇಕು. LIG ಕೊಟ್ಟಿಲ್ಲ, LIGಗೆ ಆಲ್ಮೋಸ್ಟ್ ಎಲ್ಲ ಓದಂಗಾಗಿದೆ. ಸೊ ದಟ್ ಇಸ್ ಒನ್ ಥಿಂಗ್. ಸೊ ವೇಟಿಂಗ್ ಲಿಸ್ಟ್ ನಿಮ್ಗೆ ಬರಬೇಕು ಅಂತಂದರೆ ಮಿನಿಮಮ್ ಈಗ ಅವ್ರಿಗೆ ಲೆಟರ್ ಕಳಿಸಿ 4-5 ಅಂದರೆ ಇನ್ನೊಂದು 6 ತಿಂಗಳು ಬಿಟ್ಟು ಮೇಲೆ ಒಂದ್ಸಲ KHBಗೆ ಕಾಲ್ ಮಾಡಿ ವಿಸಿಟ್ ಮಾಡಿ. ಅದರಲ್ಲಿ ತಪ್ಪಲ್ಲ, ಇದರ ಮೈಸೂರಲ್ಲಿ ಹೋಗಿ ಕೇಳ್ಬೋದು, ಇಲ್ಲಾಂದ್ರೆ ಬೆಂಗಳೂರು ಆಫೀಸಲ್ಲಿ ಕೊಡೋದು. ಈಗ ನೆಕ್ಸ್ಟ್ ಲೇಟೆಸ್ಟ್ ವಿಡಿಯೋ ನೀವು ನನ್ನ ಫಸ್ಟ್ ವಿಡಿಯೋ ಅಬ್ಸರ್ವ್ ಮಾಡಿದ್ರೆ ಕಮಿಷನರ್ ಹೇಳಿದರೆ ಇನ್ನೂ ಫರ್ದರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಲೇಔಟಲ್ಲಿ. ಓಕೆ, ಇನ್ನೊಂದು ಸ್ವಲ್ಪ ಸರ್ವೆ ನಂಬರ್ಸು ರಿಲೀಸ್ ಆಗುತ್ತೆ, ಮುಂದೆನೂ ಕೂಡ ಮತ್ತೆ ಅಲಾಟ್ಮೆಂಟಿಗೆ ಕರಿಬೋದು. ಸೊ ಎಕ್ಸಿಸ್ಟಿಂಗ್ ಹಾಕಿರೋರು ನಿಮ್ಗೇನಾದರೂ ರೀಫಂಡ್ ಬೇಡ ಅಂತಂದರೆ ಬೇಕಾದ್ರೆ ಅರ್ಜಿ ಹಾಗೆ ಇರಲಿ, ಇನ್ನೊಂದು ಸಲ ಬಂದಾಗ ಮತ್ತೆ ನಿಮಗೆ ರೀಕನ್ಸಿಡರ್ ಮಾಡ್ತಾರೆ. ನನ್ನ ಪ್ರಕಾರ ಎನಿವೇ ಇನ್ನೊಂದು ಸಲ ಕರೆಯೋದ್ರಿಂದ ಯು ಕ್ಯಾನ್ ವಿಡ್ರಾ ಯುವರ್ ಮನಿ. ಅದು 1 ತಿಂಗಳಾಗ್ಬೋದು, ಮೊನ್ನೆ ಹೇಳ್ದಂಗೆ 2-3 ತಿಂಗಳು ಅಂತ ಹೇಳಿದ್ದಾರೆ. 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷನ ಆಗ್ಬೋದು. ಮತ್ತೆ ಕರೆದಾಗ ಮತ್ತೆ ಅರ್ಜಿ ಹಾಕಿ, ಇಲ್ಲ ಸರ್ ಇರಲಿ ಬಿಡಿ ಅಂತಂದರೆ ಅಲ್ಲಿ ಬಿಡ್ಬೋದು. ಸೊ ದಿಸ್ ಇಸ್ ಫ್ಯೂಚರ್ಲು ಕೂಡ ಒಂದು ಆಪ್ಷನ್ ಇದೆ, ಅಲಾಟ್ಮೆಂಟ್ಗೆ ಬಂದೇ ಬರುತ್ತೆ. ಇದನ್ನು ನೋಡ್ಕೊಂಡು ಬಿಟ್ಟು ಫಸ್ಟ್ ನೀವು ಮಾಡಬೇಕಾಗಿರೋದು ಗೈಸ್, ನೀವು ಲೊಕೇಶನ್ಗೆ ಹೋಗಿ ನೀವು ಸೈಟ್ ಯಾವ್ದು ಅಲಾಟ್ ಆಗಿದೆ ನೀವು ಅದನ್ನು ನೋಡ್ಕೋಬೇಕು. ಜಸ್ಟ್ ಜೂಮ್ ಔಟ್ ಮಾಡಿ ಯಾವುದೋ ಒಂದು ಸೈಟ್ ನಂಬರ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿ ಹೋಗಿ ಫಿಸಿಕಲಿ ಹೋಗಿ ನೋಡಿ, ಓಕೆ ನಿಮ್ಗೆ ಅದು ಎಲ್ಲಿ ಬರುತ್ತೆ, ಯಾವ್ಯಾವ ಕಡೆಯಿಂದ ಎಂಟ್ರಿ, ಯಾವ ಕಡೆಯಿಂದ ಎಕ್ಸಿಟ್ ಇದೆ, ರೈಟ್ ನಾವು ರೋಡ್ ಆಗಿದೆಯಾ, ಫೇಸಿಂಗ್ ಯಾವುದಿದೆ. ಓಕೆ, ಅದಾದಮೇಲೆ ಪೇಮೆಂಟ್ ಮಾಡೋಕೆ, ಪೇಮೆಂಟ್ ಆದಮೇಲೆ ಹೋಗಿ ನೋಡೋಕೆ ಹೋಗ್ಬಿಡಿ. ಯಾಕಂದ್ರೆ ಒಂದೊಂದ್ಸಲ ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು, ಮಲ್ಟಿಪಲ್ ರೀಸನ್ಸ್ ಇರ್ಬೋದು. ಓಕೆ, ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಆಫ್ ಸೈಟ್ ಅನ್ನೋದು KHB ಇನ್ಮೇಲೆ ಕೊಡೋದೇ ಇಲ್ಲ. ಸೊ ಹಾಗಾಗಿ ಈಗಲೇ ಹೋಗಿ ಸೈಟ್ ಯಾವುದಿದೆ ನೀಟಾಗಿ ನೋಡ್ಕೊಂಡ್ಬಿಟ್ಟು ಬನ್ನಿ. ನಿಮ್ದು ಯಾವ್ದಾದ್ರು ಸೈಟ್ ಆಗಿದ್ರೆ ಕೊಡಿಸಿ. ನೀವೇನಾದ್ರೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಅಂದರೆ ಓನರ್ಸ್ ಗ್ರೂಪಿಗೆ ಜಾಯ್ನ್ ಆಗಿ ನಮ್ಮ ಕಡೆಯಿಂದ ಹೆಲ್ಪ್ ಬೇಕಂತಂದರೆ ನಾವು ಬೇಕಾದ್ರೆ ಅದ್ರ ಲೊಕೇಶನ್ನು ಕೊಡ್ತೀವಿ, ನೀವು ಬೇಕಾದ್ರೆ ನೋಡ್ಕೊಂಡ್ಬರ್ಬೋದು. ತುಂಬ ಜನ ಬಂದರೆ ಪರ್ಸನಲಿ ನಾನು ಹೋಗ್ಬಿಟ್ಟು ವೀಡಿಯೋ ಮಾಡೋದು ಆಗುತ್ತೋ ಇಲ್ಲೋ ಅಂತ ನಾನು ಅದನ್ನು ಕೂಡ ಹೇಳ್ತೀನಿ. ಸೊ ಫಸ್ಟು ಸೈಟ್ ವಿಸಿಟ್ ಮ್ಯಾಂಡೇಟರಿ. ಈಗ ಪ್ರೊಸೆಸ್ ವೈಸು ಇನ್ನು 45 ದಿವಸ ಅಂದರೆ 15 ದಿವಸದಿಂದ 45 ದಿವಸದಲ್ಲಿ. ಓಕೆ, ಸೊ ರೈಟ್ ನೌ ಇಟ್ ಇಸ್ ಲುಕ್ಸ್ ಲೈಕ್ ದಿಸ್. ಸೊ ಇನ್ನು 15 ದಿವಸದಿಂದ 30 ದಿವಸ 40 ದಿವಸದಲ್ಲಿ ನಿಮ್ಗೆ ಲೆಟ್ರ್ ಬರುತ್ತೆ. ಸೊ ಆ ಲೆಟ್ರಲ್ಲಿ ಏನಿರುತ್ತೆ ಅಂತಂದರೆ ಸಿಂಪಲ್, ಈಗ ನೀವು ಒಂದು 30-40 ಸೈಟ್ ತೊಗೊಂಡಿದ್ದೀರ ಅಂತ ಅನ್ಕೊಳ್ಳೋಣ, ಅಲಾಟ್ಮೆಂಟ್ ಆಗಿದೆ ಅಂತ ತೊಗೊಂಡಿರಲ್ಲ. ಸೊ ಅದು 1,500 ಇಂಟು 1,000 ರಫ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಲ್ಪ 18 ಲಕ್ಷ. ಸೊ ಡಿವೈಡೆಡ್ ಬೈ 4 ಮಾಡಿದ್ರೆ 4.5 ಲಕ್ಷ. ಓಕೆ, ಇನಿಷಿಯಲಿ ಒಂದು 50,000 ತುಂಬಿ ಅದನ್ನು ಕಟ್ ಮಾಡಿ ಲೆಟ್ರಲ್ಲಿ ಕ್ಲಿಯರ್ ಆಗಿ ನಿಮ್ಮ ಸೈಟ್ ನಂಬರು, ನಿಮ್ಮದು LIG ವಿತ್ ಬ್ಯಾಂಕ್ NOC ಕೂಡ ಕೊಡ್ತಾರೆ. ಇದನ್ನು 4 ಕಂತಲ್ಲಿ ತುಂಬಬೇಕು. ನಿಮ್ಮದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. EWS ಇನ್ನೂ ಕಮ್ಮಿ ಇರುತ್ತೆ. ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್ ಆಫ್ 18 ಲಕ್ಷ 30-40 ಸೈಟ್, ಅದಕ್ಕಿಂತ ಕಮ್ಮಿ ಇರುತ್ತೆ. 4 ತಿಂಗಳಲ್ಲಿ ಕಟ್ಟಬೇಕು. ಈಗ ಆಗಸ್ಟ್ ಮಂತ್ ಎಂಡಲ್ಲಿ ಅನ್ಕೊಳ್ಳೋಣ, ಆಗ ಸೆಪ್ಟೆಂಬರ್ 15ಗೆ ಕಳಿಸಿದ್ರು ಅಂತಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಈ ಥರ 4 ತಿಂಗಳು 4.5 ಲಕ್ಷ ಕಟ್ಟಕ್ಕಿರುತ್ತೆ. ನೀವು ಲೆಟ್ರ್ ಬಂದ ತಕ್ಷಣ ಒಂದೇ ಸಲ ಅಷ್ಟು ಪೇಮೆಂಟ್ ಮಾಡಿದ್ರೆ 1% ರಿಬೇಟ್ ಇರುತ್ತೆ. ರಿಬೇಟ್ ಅಂದರೆ ಒನ್ಸ್ ಎಲ್ಲ ಕೆಲಸ ಮುಗಿದ್ಮೇಲೆ 1% ಕ್ಲೇಮ್ ಮಾಡ್ಬೋದು. 18,000 ಇದ್ದರೆ 18,000 ರೂಪಾಯಿ ಕ್ಲೇಮ್ ಮಾಡಬೇಕಾಗುತ್ತೆ. ಸೊ 4 ತಿಂಗಳನ್ನ ನೀವು ತಿಂಗಳ ಕಟ್ತೀರಾ, ಇಟ್ ಈಸ್ ಓಕೆ. 2 ತಿಂಗಳಿಗೆ ಒಂದ್ಸಲ ಕಟ್ಟಿ, ಅದರಲ್ಲಿ ಕ್ಲಿಯರ್ ಆಗಿ ಡಿಲೇ ಆದರೆ ಎಷ್ಟು ಚಾರ್ಜ್ ಮಾಡ್ತಾರೆ, 4 ತಿಂಗಳ ಮೇಲೂ ಏನಾದರೂ ಟೈಮ್ ಬೇಕಂದರೆ ಎಷ್ಟು % ಇಂಟ್ರೆಸ್ಟ್ ಹಾಕ್ತಾರೆ,
ಎಷ್ಟು ಟೈಮ್ ಆದಮೇಲೆ ನೀವು ಕಟ್ಟಲೇ ಇಲ್ಲ ಅಂತಂದ್ರೂ ಯಾವ ಥರ ಕ್ಯಾನ್ಸಲ್ ಮಾಡ್ತಾರೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಟೆಕ್ನಿಕಲಿ 4 ತಿಂಗಳಲ್ಲಿ ಟೋಟಲ್ ವ್ಯಾಲ್ಯೂನ ಕಟ್ಟಬೇಕು. ಒಂದೇ ಸಲ ಕಟ್ಟಿದರೆ ರಿಬೇಟ್ ಇರುತ್ತೆ, ತಿಂಗಳ ಕಟ್ಟಿದ್ರೆ ಏನಿಲ್ಲ, ಸ್ವಲ್ಪ ಹಿಂದೆ ಮುಂದೆ ಡಿಲೇ ಆದರೂ ಏನು ತೊಂದರೆ ಇಲ್ಲ, ಕಟ್ಬೋದು. ಸೊ ಆ ಒಂದು ಕಂತನ್ನು ನೀವು ಬ್ಯಾಂಕ್ ಲೋನ್ ಬೇಕಂತಂದ್ರೆ ಒಂದು ಕಂತಿಗೆ ಟೆಕ್ನಿಕಲಿ ನೀವು ರೆಡಿ ಆಗಿರಿ, ರಿಮೈನಿಂಗ್ 3 ಕಂತು ಬ್ಯಾಂಕ್ ಲೋನ್ ಕೊಡ್ತಾರೆ. ಇಲ್ಲ ಅಂತಂದ್ರೆ ಔಟ್ ಆಫ್ ಅಮೌಂಟಲ್ಲಿ 20% ನೀವು ತುಂಬೋದು, 15% ನೀವು ತುಂಬೋದು, ರಿಮೈನಿಂಗ್ 75% ಲೋನ್ ಅವ್ರು ಕೊಡೋದು, ಅದು ಕೂಡ ವರ್ಕ್ ಆಗುತ್ತೆ, ಏನು ತೊಂದರೆ ಅಂತೇನಿಲ್ಲ. ಸೊ ಒನ್ಸ್ ಎಲ್ಲ ಪೇಮೆಂಟ್ ಮಾಡಿದ್ಮೇಲೆ ಬೆಂಗಳೂರು ಆಫೀಸಿಗೆ ಬಂದುಬಿಟ್ಟು ನಾವು ಈ ಅಲಾಟ್ಮೆಂಟ್ ಸೈಟ್ ನಂಬರ್ 1 ಕೊಡಗು ಡಿಸ್ಟಿಕ್ಕು ಇದರಲ್ಲಿ ನಾವೆಲ್ಲ ಪೇಮೆಂಟ್ ಮಾಡಿದ್ದೀವಿ ಅಂತ ಪ್ರೂಫ್ ಕೊಟ್ಟರೆ ಪೇಮೆಂಟ್ ರಿಸೀವ್ ಆಗಿದ್ದು ಡೀಟೇಲ್ಸ್ನ ಅವರು ನಿಮಗೆ ಕೊಡ್ತಾರೆ. ಸೊ ವಾಟ್ ಈಸ್ ದ ಡೀಟೇಲ್ಸ್ ಅಂತಂದರೆ ನೀವು ಕೊಡ್ತಿರೋ ಪೇಮೆಂಟು ಎಷ್ಟು ವಿಧವಾಗಿ ಕಟ್ಟಿದಲ್ಲ ಅದೆಲ್ಲ ರಿಸೀವ್ ಆಗಿದೆಯೋ ಇಲ್ಲ ಅಂಥೇಳಿ ಒಂದು ಲೆಕ್ಚರಲ್ಲಿ ಸ್ಟೇಟ್ಮೆಂಟ್ ಅದು. ಆ ಫೈಲನ್ನು ನೀವು ಇಸ್ಕೊಂಡ್ಬಿಟ್ಟು ಸೀದಾ ಮೈಸೂರಿಗೆ ಅಥವಾ ಕೊಡಗು ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಲ್ಲ ಸೊ ಅಲ್ಲಿ ಹೋಗಿಬಿಟ್ಟು ನೀವು ಅದನ್ನು ಇದನ್ನು ಮಾಡಬೇಕಾಗುತ್ತೆ, ಏನು ಪ್ರೂಫ್ ಎಲ್ಲ ಕೊಟ್ಟರೆ. ಸೊ ಅದಾದಮೇಲೆ ನಿಮಗೆ ಮೈಸೂರು ಅಥವಾ ಕೊಡಗು ಡಿಪಾರ್ಟ್ಮೆಂಟ್ ಏನು ಇದೆಯಲ್ಲ KHB ಅವರು ನಿಮಗೆ ಸೇಲ್ ಡೀಡನ್ನು ಕೊಡ್ತಾರೆ. ಐ ಥಿಂಕ್ 90% ಮೈಸೂರಲ್ಲೇ ಕೊಡ್ತಾರೆ ಅನ್ಕೊಂತೀನಿ ಸೇಲ್ ಡೀಡು. ಬಟ್ ರಿಜಿಸ್ಟ್ರೇಷನ್ ನೀವು ಮೈಸೂರಲ್ಲೂ ಮಾಡ್ಬೋದು ಅಂತೀನಿ, ಕೊಡಗಲ್ಲೂ ಮಾಡ್ಕೋಬೋದು. ಸೊ ರಿಗಾರ್ಡಿಂಗ್ ಲೀಸ್ ಎಷ್ಟು ವರ್ಷ ಇರುತ್ತೆ, ಎಷ್ಟು ವರ್ಷ ಮಾಡೋಕ್ಕಾಗಲ್ಲ. EWCಗೆ ಸರ್ಟನ್ಲಿ 4 ವರ್ಷ 5 ವರ್ಷ ಮಾರೋಕ್ಕಾಗಲ್ಲ, ಲೀಸಲ್ಲೇ ಕೊಡ್ತಾರೆ. ಬಟ್ ಈ LIG MIG HIGಗೆ ಲೀಸ್ ಕೊಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ 90% ಲೀಸ್ ಕೊಡೋಂಗೆ ಕಾಣ್ತಾ ಇದೆ. ಬಟ್ ಅದನ್ನು ನಾನು ಚೆಕ್ ಮಾಡಿ ಹೇಳ್ತೀನಿ. ಸೊ ಅದರ ಜೊತೆಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆದಮೇಲೆ ಸೊ ಖಾತಾನ KHB ಹೆಸರಲ್ಲೇ ಮಾಡಿಸ್ಬಿಟ್ಟೆ ನಿಮಗೆ ಕೊಡ್ತಾರೆ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆದಮೇಲೆ KHBಗೆ ಕಡೆಯಿಂದ ಸಬ್ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಮಾಡಿ 8% ಅಡಿಷನಲಿ ಕಾಸ್ಟ್ ಏನಿರುತ್ತೆ +or-8%. ಸೊ ಅದಾದಮೇಲೆ ಮೈಸೂರಿಗೆ ಹೋಗ್ಬಿಟ್ಟು ಪ್ರೂಫನ್ನು ಕೊಟ್ಟರೆ ಅಥವಾ ಕೊಡಗು ಡಿಪಾರ್ಟ್ಮೆಂಟಲ್ಲಿ ಕೊಟ್ಟರೆ ನಿಮಗೆ ಪೊಸಿಷನ್ ಕೊಡ್ತಾರೆ. ಪೊಸಿಷನ್ ಅಬ್ಸಲ್ಯೂಟ್ ಸೇಲ್ ಡೀಡ್ ಇಲ್ಲ ಅಂತಂದರೆ ಕೊಡಲ್ಲ, ಲೀಸ್ ಇದ್ದರೆ ಕೊಡೋದಿಲ್ಲ. ಸೊ ಬಟ್ ಖಾತಾ ಬದಲಾವಣೆ ನೀವಂತೂ ಮಾಡಿಸ್ಕೋಬೋದು. ಇದು ಕಂಪ್ಲೀಟಾಗಿ ಇಷ್ಟು ಪ್ರೊಸೆಸ್ ಇರುತ್ತೆ. ಸೊ ರೈಟ್ ನಾವು ಇನ್ನು 15ರಿಂದ 45 ದಿವಸದಲ್ಲಿ ನಿಮಗೆ ಲೆಟರ್ ಡಿಸ್ಪ್ಯಾಚ್ ಆಗೋ ಎಲ್ಲ ಸಾಧ್ಯತೆಗಳಿದೆ. ಮೈ ರೆಕಮೆಂಡೇಶನ್ ಸೈಟ್ ನಂಬರ್ನ ಹೋಗ್ಬಿಟ್ಟು ನೀವು ಮತ್ತು ನಿಮ್ಮ ಫ್ಯಾಮಿಲಿಯವರು ಒಂದು ವಿಸಿಟ್ ಮಾಡಿಕೊಂಡು, ಯಾಕಂದರೆ ಬಿಗ್ ಇನ್ವೆಸ್ಟ್ಮೆಂಟ್ ಅಲ್ಲ, ಸೈಟ್ ಹೇಗಿದೆ, ಜಾಗ ಹೇಗಿದೆ, ಅಲ್ಲಿ ಸುತ್ತಮುತ್ತ ರಿವ್ಯೂ ಏನಿದೆ ಹೋಗಿ ನೋಡ್ಕೊಂಡು ಬನ್ನಿ. ಸೊ ನೀವೇನಾದರೂ ನಮ್ಮ ಗ್ರೂಪಲ್ಲಿದ್ದು ನಮ್ಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ಬನ್ನಿ. ವಿ ವಿಲ್ ಚಾರ್ಜ್ ಯು ಸಮ್ ಗುಡ್ ಅಮೌಂಟ್ ಆಫ್ ಫೀಸ್ ಇರುತ್ತೆ, ಬಿಕಾಸ್ ಪ್ರತಿಯೊಂದು ಸ್ಟೇಜಲ್ಲೂ ನಾವು ನಿಮಗೆ ಹೇಳ್ತಾ ಹೋಗಬೇಕಾಗುತ್ತೆ. ಸೊ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ನಮ್ಮದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾವ್ಯಾವ ಸ್ಟೇಜಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಏನೇನು ಕೆಲಸ ಬೆಂಗಳೂರು ಆಫೀಸಲ್ಲಿ, ಏನೇನು ಕೆಲಸ ಮೈಸೂರು ಆಫೀಸಲ್ಲಿ, ಏನೇನು ಕೆಲಸ ಕೊಡಗು ಆಫೀಸಲ್ಲಿ ಇದೆ ಅಂತ ನೀಟಾಗಿ ಗೈಡ್ ಬೈ ಮಾಡ್ತೀವಿ. ಇದೇ ಕೆಲಸ ನಾವು 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಓನರ್ಸ್ ಗ್ರೂಪ್ ಕಮ್ಯುನಿಟಿ ಅಂತ ಕ್ರಿಯೇಟ್ ಮಾಡಿಕೊಡ್ತೀವಿ. ಸೊ ದಟ್ ವಿಲ್ ಬಿ ಗುಡ್ ಫಾರ್ ಯು ಆ್ಯಂಡ್ ಗುಡ್ ಫಾರ್ ಯು. ಸೊ ದಟ್ಸ್ ಆಲ್ ಎಂಟೈರ್ ಡೀಟೇಲ್ಸ್ ಆಫ್ ಕೊಡಗುದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಏನೇ ಡೌಟ್ ಇದ್ರೂ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಎವ್ರಿಡೇ ನೈಟ್ ಲೈವಲ್ಲಿ ನಿಮಗೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಜಾಯಿನ್ ಅವ್ರ ವಾಟ್ಸಪ್ ಕಮ್ಯುನಿಟಿ, ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ. ನಿಮ್ಮ ನಂಬರು ನನಗೆ ಗೊತ್ತಾಗಲ್ಲ, ನಮ್ಮ ನಂಬರ್ ನಿನಗೆ ಗೊತ್ತಾಗಲ್ಲ. ಸೊ ನಿಮ್ಗೆ ಇನ್ಫಾರ್ಮೇಷನ್ನು ಟೈಮ್ ಟು ಟೈಮ್ ಬರ್ತಾನೆ ಇರುತ್ತೆ. ಸೆಕೆಂಡ್ ಥಿಂಗ್, ಯು ಕ್ಯಾನ್ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಮಂಜುನಾಥ್ ಕುಂಬಾರಿ ಅಥವಾ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತ. ಥರ್ಡ್ ಒನ್, ಇಫ್ ಯು ಆರ್ ಸ್ಟಿಲ್ ವಾಚಿಂಗ್ ವಿಡಿಯೋ ಹೇಗಿತ್ತು, ಯಾವ್ದಾದ್ರು ಪಾಯಿಂಟ್ ಮಿಸ್ ಆಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೇಸ್ಬುಕ್ಕಲ್ಲೂ ಕೂಡ ಮಾಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಬಾಯ್.